ಆದರೆ ಮುಖ್ಯವಾದಂಥ ಒಂದು ವಿಷಯವನ್ನ ಇದುವರೆಗೂ ಯಾರು ಪ್ರಸ್ತಾಪಿಸದೇ ಇರ್ತಕ್ಕಂಥ, ಆದರೆ ಅಗತ್ಯವಾಗಿ ಪ್ರಸ್ತಾಪಿಸಲೇಬೇಕಾದಂಥ ಒಂದು ವಿಷಯ, ಅದನ್ನು ತಮ್ಮ ಗಮನಕ್ಕೆ ಹೇಳಿ ನಾನು ಮುಗಿಸ್ಬೋದು ಅಂದ್ಕೊಂಡಿದ್ದೇನೆ. ರಾಜ್ಕುಮಾರ್ ಅವರು ಈ ಕ್ಷೇತ್ರಕ್ಕೆ, ಚಲನಚಿತ್ರ ಕ್ಷೇತ್ರಕ್ಕೆ, ಕನ್ನಡಕ್ಕೆ, ಕರ್ನಾಟಕಕ್ಕೆ ಪ್ರವೇಶಿಸಿದ ಹಿನ್ನೆಲೆಯಲ್ಲಿ ಏನಿತ್ತು ಅಂದರೆ, ಅದುವರೆಗೂ ತಮಿಳ್ನವರು ಚಿತ್ರ ತೆಗೆದರೆ ಅವರು ಹಾಕಿದ ಹಣ ವಾಪಸ್ ಬರೋಕ್ಕೆ ಯೋಚನೆ ಮಾಡ್ತಾ ಇದ್ದಿದ್ದು ಚೆನ್ನೈ ಮತ್ತು ಬೆಂಗಳೂರು. ಮಲಯಾಳಂ ಚಿತ್ರ ತೆಗೆದರೆ ಅವರ ಹಣ ವಾಪಸ್ ಬರೋಕ್ಕೆ ಯೋಚನೆ ಮಾಡ್ತಿದ್ದು ಬೆಂಗಳೂರು. ತೆಲುಗು ಚಿತ್ರ ತೆಗೆದರೆ ಹೈದರಾಬಾದ್ ಬಿಟ್ಟರೆ ಬೆಂಗಳೂರು. ಇಂಥ ಸಂದರ್ಭದಲ್ಲಿ ಕನ್ನಡಿಗರ ಹಣ, ನಮ್ಮ ಹಣ ಕನ್ನಡಿಗರಿಗೆ ತಲುಪಬೇಕು ಅಂತ ಅದಕ್ಕೊಂದು ದೊಡ್ಡ ವಿಸ್ತಾರವಾದಂತಹ ಒಂದು ಅವಕಾಶವನ್ನು, ಕನ್ನಡ ಪರವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ರಾಜ್ಕುಮಾರ್ ಅವರು. ನಾನು ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕನಾಗಿದ್ದಂತಹ ಸಂದರ್ಭದಲ್ಲಿ ಬಂಗಾರಪ್ಪನವರಿದ್ದಾಗ ಕರ್ನಾಟಕಕ್ಕೆ ಒಂದು ವಿಶಿಷ್ಟವಾದಂತಹ ಪ್ರಶಸ್ತಿಯನ್ನು ಪ್ರಾರಂಭಿಸಿದರು. ಅದನ್ನು ಮೈಸೂರಿನಲ್ಲಿ ಕೊಟ್ವಿ. ಎರಡನೇದು ಇದು ವಿಧಾನಸೌಧದಲ್ಲಿ 2ನೇ ಮಹಡಿ ಮೇಲೆ ರಾಜ್ಕುಮಾರ್ ಅವರಿಗೆ ನಾವು ಕೊಟ್ವಿ. ಇದು ಬಹಳ ಎರಡೂ ಯೋಚನೆ ಮಾಡಬೇಕಾದಂತ. ಯಾಕೆಂದ್ರೆ ಕನ್ನಡಕ್ಕೆ ರಾಜ್ಕುಮಾರ್ ಪ್ರವೇಶಿಸಿದ್ದು ಹೇಗೆ ಮುಖ್ಯವೋ, ಆ ಗೋಕಾಕ್ ಚಳವಳಿ ಕಾಲದಲ್ಲಿ ಎಲ್ಲರೂ ಮರೆತು ಹೋಗಿರ್ತಕ್ಕಂಥದ್ದು ಇನ್ನೊಂದು ಅಂದ್ರೆ, ಮೊಟ್ಟ ಮೊದಲನೇ ಬಾರಿಗೆ ರಾಷ್ಟ್ರಕವಿ ಕುವೆಂಪು ಅವರು ಅವರ ಉದಯರವಿ ಮನೆ ಬಿಟ್ಟು ಬೀದಿಗೆ ಬಂದು ಕೂತ್ಕೊಂಡು ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ನಲ್ಲಿ 2 ಗಂಟೆ ಕೂತಿದ್ದು ಚಳವಳಿ ಮಾಡಿ ಗೋಕಾಕ್ ವರದಿ ಜಾರಿಗೆ ಬರಬೇಕು ಅಂತ ತಂದುಕೊಟ್ಟಂತ ಅವರು ರಾಷ್ಟ್ರಕವಿ ಕುವೆಂಪು ಅವರು. ಅದು ಎಲ್ಲೂ ದಾಖಲಾಗಿಲ್ಲ. ಆ ದಾಖಲೆ ಮಾಡಬೇಕಾದಂತ ಅಗತ್ಯ ಇದೆ ಅಂತ ಹೇಳಿ ಇವತ್ತು ಕನ್ನಡಕ್ಕೋಸ್ಕರ ಇಷ್ಟು ಕೆಲಸ ಮಾಡಿದಂತಹ ಸಾರಾ ಗೋವಿಂದ ಅವರಿಗೆ ಒಂದು ಅಭಿನಂದನಾ ಗ್ರಂಥವನ್ನು ತಂದು ನಮ್ಮ ಗೌರವವನ್ನು ನಾಡಿನ ಪರವಾಗಿ ಸಮರ್ಪಿಸುವ ಅವಕಾಶ ಕಲ್ಪಿತವಾಯಿತು. ಈ ಸುಂದರವಾದಂತಹ ಗ್ರಂಥವನ್ನು ತರೋದಕ್ಕೆ ಬಹಳ ಶ್ರಮ ಪಟ್ಟಂಥವರು ನಮ್ಮ ರಾಜಪ್ಪ ದಳವಾಯರು ಮತ್ತು ಪ್ರೊಫೆಸರ್ ಚಂದ್ರಶೇಖರ್ ಅವರು. ಇದರ ಸಂಪೂರ್ಣವಾದಂತಹ ಶ್ರೇಯಸ್ಸು, ಕೀರ್ತಿ ಅವರಿಗೆ ಸಲ್ಲಬೇಕು. ಇಂಥದ್ದೊಂದು ಸಮಾರಂಭವನ್ನು ಏರ್ಪಾಡು ಮಾಡಬೇಕಂತ ಹಗಲೆರಡು ಶ್ರಮ ಪಟ್ಟವರು ನಮ್ಮ ಸಿ.ಕೆ. ತಂಡದವರು. ಅವ್ರನ್ನೆಲ್ಲ ಅಭಿನಂದಿಸಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹೇಳೋ ಅಗತ್ಯ ಇಲ್ಲ. ಈ ಸಮಾರಂಭಕ್ಕೆ ಮುಖ್ಯಮಂತ್ರಿಯವರು ಬಿಡು ಮಾಡಿಕೊಂಡು ಬಂದು ಎಷ್ಟು ನೋಡಿ, ವಾಸ್ತವವಾಗಿ ಯಾರೇ ಮಂತ್ರಿ ಆಗಿರಲಿ, ಮುಖ್ಯಮಂತ್ರಿ ಆಗಿರಲಿ, ಅವ್ರಿಗೊಂದು ಸಂತೋಷದ ಕ್ಷಣ ಅಂದ್ರೆ ಜನರ ಯಾವ ಒತ್ತಡ ಕಾಟ ಇಲ್ಲದೆ ಕೂತ್ಕೊಳ್ಬಹುದು ಅಂತಂದ್ರೆ ಇಂಥ ಸಮಾರಂಭ. ಕನ್ನಡ ಪರವಾದಂತಹ ಧೋರಣೆ ಮತ್ತು ಅನೇಕ ಭಾಗ್ಯಗಳ ಒಂದು ಅಭಿಷೇಕ ವೃಷ್ಟಿಯನ್ನೇ ಮಾಡಿದಂಥವರು ಭಾಗ್ಯವಿದ್ದಂಥ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಷ್ಟೊಂದು ಭಾಗ್ಯಗಳನ್ನು ಕರುಣಿಸಿದ್ದಾರೆ. ಅವರು ಕನ್ನಡ ಪರವಾದಂತಹ ನಿಲುವನ್ನು ಗಟ್ಟಿಯಾಗಿ ತಳೆದಂತಹ ಒಳ್ಳೆ ಪರ್ವತದ ಹಾಗೆ ನಿಂತಿರ್ತಕ್ಕಂಥವರು ಸಿದ್ದರಾಮಯ್ಯನವರು. ಅವರ ನೇತೃತ್ವದಲ್ಲಿ ಇವತ್ತು ಬಂದು ಗೋವಿಂದ ಅವರಿಗೆ ಶುಭ ಹಾರೈಸಿದ್ದಾರೆ. ಅವರ ಹಾರೈಕೆಯಲ್ಲಿ ಇಡೀ ನಾಡಿದೆ ಅಂತ ಹೇಳಿ ಇಂಥ ಸುಂದರವಾದ, ಅರ್ಥಪೂರ್ಣವಾದ, ಮೌಲಿಕವಾದಂತಹ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವ ಅವಕಾಶವನ್ನು, ಸಂತೋಷವನ್ನು, ಆನಂದವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಕೃತಜ್ಞತೆ.